ನೋಡಿ, ಮನುಷ್ಯನ ಮನಸ್ಸು ಹೆಂಗೆ ಅಂದ್ರೆ ಮೇಲೆ ಹೋದಾಗ ಅಯ್ಯೋ ನಾ ತಗೋಬೇಕಾಗಿತ್ತು ಅಂತಾನೆ, ಕೆಳಗಡೆ ಬಂದಾಗ ಭಯ ಆಗೇ ತಗೊಳ್ಳಲ್ಲ. ರಾಕೇಶ್ ಜುಂಜನವಾಲ ಅವರು ಏನು ಹೇಳ್ತಿದ್ರು ಅಂದ್ರೆ, ಯು ಬಿ ಗ್ರೀಡಿ ವೆನ್ ಆಲ್ ಆರ್ ಫಿಯರ್ಫುಲ್, ಯು ಬಿ ವೆರಿ ಫಿಯರ್ಫುಲ್ ವೆನ್ ಆಲ್ ಆರ್ ಗ್ರೀಡಿ. ಮಾರ್ಕೆಟ್ ಬರೀ ಮೇಲೆ ಹೋಗ್ತಾ ಇದೆ ಅಂತಂದಾಗ ಆದ್ಮಿ ಅವ್ರ ಮಾರ್ಕೆಟ್ ದೋನೋ ಊಪರ್ ಹಿ ಜಾನ ಹೇ. ಈ ಒಂದು ಏನು ರಷ್ಯಾ ಮತ್ತು ಉಕ್ರೇನ್ ವಾರ್ನ ಏನು ನೋಡಿದ್ವಿ, ಸುಮಾರು 18% ಮಾರ್ಕೆಟ್ ಫಾಲ್ ಆಗಿತ್ತು ಅವಾಗ. ಆದರೆ ಒಂದು 4 ತಿಂಗಳು ಬಿಟ್ಟು ನಾವು ನೋಡಿದಾಗ 30% ಇಟ್ ಬೌನ್ಸ್ಡ್ ಬ್ಯಾಕ್. ಆಂಥ್ರೋಪಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದ್ದಂಗೆ ಜಾಬ್ಗಳು ಕಳ್ಕೊತಾರೆ ಅನ್ನೋದೇನು ಭಯಭೀತ ವಾತಾವರಣ ಇದೆ. ಇದರಿಂದ ರಿಯಲ್ ಎಸ್ಟೇಟಿಗೆ ತುಂಬ ಹೊಡೆತ ಬಿದ್ದಿದೆ. ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾರಿಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಥವಾ ಈಗ ಸರ್ ಇನ್ಮೇಲಿಂದ ನಾನು ಜಾಯ್ನ್ ಆಗ್ಬೇಕಂತ ಮಾಡಿದ್ದೀನಿ, ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಮಾಡಿದ್ದೀನಿ, ಹೂಡಿಕೆ ಮಾಡ್ಬೇಕಂತ ಮಾಡಿದ್ದೀನಿ, ಸೂಪರ್ ಟೈಮ್. ಸೊ ಆದರೆ ಒಂದು ಖುಷಿ ಸುದ್ದಿ ಏನಂದರೆ, ಇವತ್ತು ನಮ್ಮ ಗೌರಿಶಕ್ಕಿ ಸ್ಟುಡಿಯೋದ ನೋಡುಗರಿಗೆ, ಸ್ನೇಹಿತರಿಗೆ ಒಂದು ಆಫರ್ ಮೂಲಕ ಅಪ್ಲಿಕೇಶನ್ನ ಬಂಗಾಳವ್ರು ಕೊಡ್ತಾ ಇದ್ದಾರೆ. ಅದನ್ನು ಅವರೇ ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ. ಸ್ನೇಹಿತರೆ ನಮಸ್ಕಾರ. ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಟ್ರೇಡರ್ ಇನ್ವೆಸ್ಟರ್ ಆಗಿರುವಂಥ CA ದಯಾನಂದ್ ಬೊಂಗಾಳೆ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಆಗಿರುವಂಥ ದಯಾನಂದ್ ಬೊಂಗಾಳೆ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ ಸರ್. ನಾವು ಯಾವಾಗ ನೋಡಿ, ನಮ್ಮ ಕಾರ್ಯಕ್ರಮದ ಹೆಸರೇ ಮಹಾಮನಿ ಅಂತ. ಓಕೆ, ಮಹಾಮನಿ ಅಂದರೆ ನಾವು ಮನಿಯ ಮಹತ್ವ ತೋರಿಸುವಂಥದ್ದು ಅಂಥೇಳಿ. ಆದರೆ ಇವತ್ತು ಮನಿ ಬಗ್ಗೆ ಮಾತಾಡುವಂಥವರ ಮನಸ್ಸಿನಲ್ಲಿ ಒಂದು ಕೊರಗು, ಒಂದು ಕ್ಲೇಶ ಇದೆ ಮತ್ತು ಒಂದು ಮಾರ್ಕೆಟಲ್ಲಿ ಒಂದು ರಕ್ತಪಾತ ಆಗಿದೆ. ನಾವು ದಯಾನಂದ್ ಬೊಂಗಾಳೆ ಅವರು ಏನೇ ಇದ್ದರೂ ಕೂಡ ಅವರು ಆಗುತ್ತೆ ಸರ್ ಅನ್ನೋರೇ ಆದರೂ ಕೂಡ ಅವರು ಕೂಡ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಬಟ್ ಆ ಬೇಜಾರು ತಾತ್ಕಾಲಿಕ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಹೀಗಾಗಿ ಇವತ್ತಿನ ಬೇಜಾರನ್ನು ಹೊರತುಪಡಿಸಿ ಕೂಡ ಮುಂದೆ ಒಳ್ಳೆ ದಿನಗಳಿವೆ ಅಂತ ತೋರಿಸ್ಕೊಡೋದಕ್ಕೆ, ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಬೊಂಗಾಳೆ ಅವರು. ಹೀಗಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತಿಸ್ತಾ, ಸರ್, ಮೊದಲನೇದಾಗಿ ಇವತ್ತಿನ ಒಂದು ಮಾರ್ಕೆಟ್ ಅನಾಲಿಸಿಸನ್ನು ನೋಡಿದರೆ, ಕಳೆದ ವಾರ ಶುರು ಆದಮೇಲೆ ಸುಮಾರು 12%, ಹೆಚ್ಚು ಪರ್ಸೆಂಟ್ ಮಾರ್ಕೆಟ್ ಬಿದ್ದಿದೆ. ಇವತ್ತು 2% ಬಿದ್ದಿದೆ. ಅಂದರೆ ಸೆನ್ಸೆಕ್ಸ್ 74,563, ನಿಫ್ಟಿ 23,200ಕ್ಕಿಂತ ಕೆಳಗಡೆ ಹೋಗಿದೆ. ಸೊ ಅದು ಮಾರ್ಚ್ 13ನೇ ತಾರೀಕಿನ ಸ್ಥಿತಿಗತಿ. ಸರ್, ಮೊದಲನೇದಾಗಿ ಇಂಥ ದಿನಗಳು ಇದು ಉಕ್ರೇನ್ ರಷ್ಯಾ ವಾರ್ ಇರ್ಬೋದು, ಅದಕ್ಕಿಂತ ಮುಂಚೆ ಕೊರೋನಾ ಇರ್ಬೋದು, ಅದಕ್ಕಿಂತ ಮುಂಚೆ ಭಾರತ ಪಾಕಿಸ್ತಾನ ಇರ್ಬೋದು, ಎಲೆಕ್ಷನ್ ಇರ್ಬೋದು, ಬಜೆಟ್ ಇರ್ಬೋದು, ಈ ಥರ ಇದ್ದಾಗ ಏನೋ ಒಂದು ಈ ಥರದ್ದು ಆಗೇ ಆಗುತ್ತೆ. ನೋಡ್ಕೊಂಡು ಬಂದವ್ರಿಗೆ ಇದು ಗೊತ್ತಿರುತ್ತೆ. ಬಟ್ ಇದನ್ನೇ ಮೊದಲನೇ ಬಾರಿಗೆ ನೋಡ್ತಾ ಇರೋರಿಗೆ, ಅಥವಾ ಇದು ಸ್ವಲ್ಪ ಜಾಸ್ತಿನೇ ಇದೆಲ್ಲ ಅಂತ ಅಂದ್ಕೊಳ್ಳೋರು ಸ್ವಲ್ಪ ಬೇಜಾರಲ್ಲಿರ್ತಾರೆ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಧನ್ಯವಾದಗಳು ಸರ್. ಸೊ ಫಸ್ಟ್ ಆಫ್ ಆಲ್ ಏನು ಹೇಳ್ತೀನಿ ಅಂದರೆ, ಮಾರ್ಕೆಟ್ನಲ್ಲಿ ಫಾಲ್ ಕಾಣಿಸ್ತಾ ಇದೆ. ಎಸ್, ಕರೆಕ್ಟ್. ಇದು ನಮಗೂ ಕೂಡ ಬೇಜಾರಿದೆ ಡೆಫಿನೆಟ್ಲಿ. ಯಾಕೆ ಅಂದರೆ, ಈ ಒಂದು ನಿಫ್ಟಿ ಇರ್ಬೋದು, ಬ್ಯಾಂಕ್ ನಿಫ್ಟಿ ಇರ್ಬೋದು, ಅಥವಾ ಸ್ಟಾಕ್ಸ್ಗಳಿರ್ಬೋದು, ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನು ಯಾವುದೂ ರೆಸ್ಪೆಕ್ಟೇ ಮಾಡ್ತಾ ಇಲ್ಲ. ಟೆಕ್ನಿಕಲ್ಸ್ನೂ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಫಂಡಮೆಂಟಲ್ಸ್ನೂ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಓಕೆ. ಸೊ ಈ ರೀತಿಯ ಟೈಮು ಇದೇನು ಹೊಸದೇನಲ್ಲ. ಕಂಟಿನ್ಯೂಸ್ ಸೀರೀಸಾಗಿ ನೋಡ್ತಾ ಬಂದಾಗ 2020ರಲ್ಲಿ ಕೋವಿಡ್ ನೋಡಿದ್ವಿ, 2022ರಲ್ಲಿ ರಷ್ಯಾ ಮತ್ತು ಉಕ್ರೇನ್ನ ವಾರ್ ನೋಡಿದ್ವಿ, 2023ರಲ್ಲಿ ಅದಾನಿ ಮತ್ತು ಹಿಂಡೆನ್ಬರ್ಗ್ನ ಒಂದು ಪ್ರಾಬ್ಲಮ್ಸ್ನ ಅದನ್ನು ನೋಡಿದ್ವಿ, 2024 ಬಂದಾಗ ನಮ್ಮ ಎಲೆಕ್ಷನ್ ಶಾಕ್ ನೋಡಿದ್ವಿ, ಅಥವಾ ಅಮೇರಿಕಾದ ರಿಸೆಷನ್ ನೋಡಿದ್ವಿ. ಸೊ ಅದೇ ರೀತಿ 2025ಕ್ಕೆ ಬಂದಾಗ ಈ ಅಮೇರಿಕಾದ ಟ್ಯಾರಿಫ್ನ ಏನು ನಮ್ಮ ಮೇಲೆ ಹೇರಲಾಗಿತ್ತು ಅದನ್ನು ನೋಡಿದ್ವಿ. ಅದಾದ ನಂತರ ಇಮ್ಮಿಡಿಯೇಟ್ಲಿ ಮೊನ್ನೆ ಬಜೆಟ್ ಏನು ನಾವು ನೋಡಿದ್ವಿ. ಬಜೆಟ್ನಲ್ಲಿ ಈ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಮೇಲೆ STTಗಳನ್ನ ಜಾಸ್ತಿ ಹೇರಲಾಗಿದೆ ಅಂತ ಬಜೆಟ್ ಬಂದಾಗ ಕೂಡ ಒಂದು ಸಣ್ಣ ಮಟ್ಟಿಗೆ ಒಂದು ಕರೆಕ್ಷನ್ ಅವತ್ತು ನೋಡ್ಲಿಕ್ಕೆ ಸಿಕ್ತು. ಆದರೆ ಪ್ಯಾನಿಕ್ ಅಂತ ಬಂದಾಗ ನಾನು ಹೇಳಿದ್ನಲ್ಲ, ಸೀರೀಸು 2020 ಕೋವಿಡಿಂದ ಇಲ್ಲಿ ತನಕ ಪ್ರತಿ ವರ್ಷ ಒಂದಾದರೂ ಒಂದು ಪ್ಯಾನಿಕ್ ಸಿಗ್ತಾನೆ ಇದೆ. ಸೊ ಈ ಪ್ಯಾನಿಕ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಂಡಿಯಾ ವಿಕ್ಸ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅಂದರೆ ಇಂಡಿಯನ್ ವಾಲಟಾಲಿಟಿ ಇಂಡೆಕ್ಸ್. ಸೊ ಇಡೀ ಕರ್ನಾಟಕಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದೀನಿ, ವಿಕ್ಸ್ ಅಂತ ನಾವೇನು ಕರೆಯೋದು ಬೇಡ, ಭಯ ಅಂತ ಕರೆಯೋಣ. ಇಂಡಿಯಾ ವಿಕ್ಸ್ ಬೇಡ, ಇಂಡಿಯಾ ಭಯ ಜಾಸ್ತಿ ಆಗ್ತದೆ. ಆಬ್ವಿಯಸ್ಲಿ ಮಾರ್ಕೆಟ್ ಈಸ್ ಫಾಲಿಂಗ್. ಬಟ್ ನಾವು ಅದರಲ್ಲೊಂದು ಅಪಾರ್ಚುನಿಟಿ ಹುಡ್ಕೋಬೇಕಾಗತ್ತೆ. ಸೊ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಸ್ಟಾಕ್ಸ್ಗಳನ್ನು ತೊಗೊಳೋದು ಅವಾಯ್ಡ್ ಮಾಡೋಣ. ವಿಲ್ ಸ್ಟಾರ್ಟ್ ಬೈಯಿಂಗ್ ದಿ ಗ್ರೂಪ್ ಆಫ್ ಕಂಪ್ನೀಸ್, ಬೀಸ್ ಅಥವಾ ETF ಬೈ ಮಾಡೋಣ ಅಂತ ಹೇಳ್ತಾ ಇರ್ತೀನಿ. ಐ ಥಿಂಕ್ ಈಗ ಸಮಯ ಅದರದ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ನೋಡಿ, ಅಂದರೆ
ಏನಂತಾರೆ ಅದಕ್ಕೆ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಂತಾರಲ್ಲ, ಕಾರ್ಮೋಡದಲ್ಲಿ ಬೆಳ್ಳಿ ಗೆರೆ ನೋಡುವಂಥದ್ದು ಅಂದ್ರೆ ಇದೆ. ಭಯ ಪಡೋ ಅವಶ್ಯಕತೆನೇ ಇಲ್ಲ. ಯಾರಿಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಥವಾ ಈಗ ಸರ್ ಇನ್ಮೇಲಿಂದ ನಾನು ಜಾಯ್ನ್ ಆಗ್ಬೇಕಂತ ಮಾಡಿದ್ದೀನಿ, ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಮಾಡಿದ್ದೀನಿ, ಹೂಡಿಕೆ ಮಾಡ್ಬೇಕಂತ ಮಾಡಿದ್ದೀನಿ, ಸೂಪರ್ ಟೈಮ್. ಸೊ ಅಗೇನ್ ದಿಸ್ ಈಸ್ ಪ್ಯೂರ್ಲಿ ಫಾರ್ ಎಜುಕೇಷ್ನಲ್ ಪರ್ಪಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾವುದೇ ರೀತಿಯ ಶಿಫಾರಸ್ಸು ಅಥವಾ ರೆಕಮೆಂಡೇಷನ್ಸ್ ಅಲ್ಲ. ಸೊ ಮಾರ್ಕೆಟ್ನಲ್ಲಿ ಒಂದು ಫಾಲ್ ಕಾಣಿಸ್ಕೊಂಡಾಗ ಇದಕ್ಕೆ ಕಾಯ್ತಾ ಇರ್ಬೇಕು ನಾವು ಆ್ಯಕ್ಚುಲಿ. ಸೊ ಪ್ರತಿ ಸರಿ ನಾನು ಹೇಳ್ತೀನಿ, ಲೆಟ್ ಅಸ್ ನಾಟ್ ಬಿ ಎ ಟ್ರೇಡರ್, ಲೆಟ್ ಅಸ್ ಬಿ ಎ ಹಂಟರ್. ಅಂದರೆ ಟ್ರೇಡರ್ ಮೈಂಡ್ಸೆಟ್ ಏನಿರುತ್ತೆ ಅಂದರೆ ಏನಾದರೂ ಒಟ್ಟು ಬರಲಿ, ಒಟ್ಟು ಅದು ಬೈ ಮಾಡೋಣ, ಕಾಲ್ ಬೈ ಮಾಡೋಣ, ಪುಟ್ ಬೈ ಮಾಡೋಣ ಅಂತೆಲ್ಲ ದುಡ್ಡು ಕಳ್ಕೊತಾರೆ. ಹಂಟರ್ಸ್ ಅಂದರೆ ಏನು ಅಂದರೆ ದೇ ವಿಲ್ ಬಿ ವೇಟಿಂಗ್ ಫಾರ್ ದ ಟೈಮ್. ಸೊ ಮಾರ್ಕೆಟ್ ಫಾಲ್ ಆದಾಗ ಇಟ್ ಈಸ್ ದ ರೈಟ್ ಅಪಾರ್ಚುನಿಟಿ. ಅರೆ ಬರೀ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದರೆ ಅದು ಬೈಯಿಂಗ್ ಅಪಾರ್ಚುನಿಟಿನೇ ಇಲ್ಲ. ಅಯ್ಯೋ ನಾವು ತೊಗೊಂಡಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನಿಸುತ್ತೆ. ಸೊ ಹಾಗಾದರೆ ತೊಗೋಬೇಕಿತ್ತು ಯಾವಾಗ? ಈ ರೀತಿಯ ಪ್ಯಾನಿಕ್ಗಳು ಸಿಕ್ಕಾಗ ತೊಗೋಬೇಕಿತ್ತು. ನೋಡಿ, ಮನುಷ್ಯನ ಮನಸ್ಸು ಹೆಂಗೆ ಅಂದರೆ ಮೇಲೆ ಹೋದಾಗ ಅಯ್ಯೋ ನಾ ತೊಗೋಬೇಕಾಗಿತ್ತು ಅಂತಾನೆ, ಕೆಳಗಡೆ ಬಂದಾಗ ಭಯ ಆಗಿ ತೊಗೊಳಲ್ಲ. ಎಕ್ಸಾಕ್ಟ್ಲಿ ಅಲ್ವಾ? ಸೊ ನೋಡಿ, ಇದಕ್ಕೊಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಕೇಶ್ ಜುಂಜುನವಾಲ ಅವರು ಏನು ಹೇಳ್ತಿದ್ರು ಅಂದರೆ, ಯು ಬಿ ಗ್ರೀಡಿ ವೆನ್ ಆಲ್ ಆರ್ ಫಿಯರ್ಫುಲ್, ಯು ಬಿ ವೆರಿ ಫಿಯರ್ಫುಲ್ ವೆನ್ ಆಲ್ ಆರ್ ಗ್ರೀಡಿ. ಮಾರ್ಕೆಟ್ ಬರೀ ಮೇಲೆ ಹೋಗ್ತಾ ಇದೆ ಅಂತಂದಾಗ ಎಲ್ಲರೂ ನೀವು ಸ್ವಲ್ಪ ಹುಷಾರಾಗಿರ್ರಿ. ಎಲ್ಲರೂ ಭಯಭೀತರಾದಾಗ ಅವಾಗ ದಟ್ ಈಸ್ ಅ ಟೈಮ್ ಟು ಬಿ ಗ್ರೀಡಿ ಆ್ಯಂಡ್ ಇನ್ವೆಸ್ಟ್. ಯಾಕಂದರೆ ಮಾರ್ಕೆಟ್ ಅಪಾರ್ಚುನಿಟಿ ಕೊಡುತ್ತೆ. ಯಾಕಂದರೆ ನಾನು ಪ್ರತಿ ಸರಿ ಹೇಳ್ತೀನಿ, ಆದ್ಮಿ ಅವ್ರ ಮಾರ್ಕೆಟ್ ದೋನೋ ಊಪರ್ ಹಿ ಜಾನಾ ಹೇ. ಕೆಳಗೆ ಬಿದ್ದಿದೆ. ನಾವು 2022 ಹೋದರೆ ಈ ಒಂದು ಏನು ರಷ್ಯಾ ಮತ್ತು ಉಕ್ರೇನ್ ವಾರ್ನ ಏನು ನೋಡಿದ್ವಿ, ಸುಮಾರು 18% ಮಾರ್ಕೆಟ್ ಫಾಲ್ ಆಗಿತ್ತು ಅವಾಗ. ಆದರೆ ಒಂದು 4 ತಿಂಗಳು ಬಿಟ್ಟು ನಾವು ನೋಡಿದಾಗ 30% ಇಟ್ ಬೌನ್ಸ್ಡ್ ಬ್ಯಾಕ್. ಸೊ ಈ ಫಿಯರ್ ಅನ್ನೋದು ದಿಸ್ ಇಸ್ ಟೆಂಪ್ರರಿ. ಮಾರ್ಕೆಟ್ಗೆ ದಿರ್ ಇಸ್ ನೋ ಅದರ್ ವೇ, ಇಟ್ ಹ್ಯಾಸ್ ಟು ಗೋ ಅಪ್ ಬಿಕಾಸ್ ದೇರ್ ಆರ್ ಸೋ ಮೆನಿ ರೀಸನ್ಸ್ ಕೂಡ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ. ಡಿಮ್ಯಾಟ್ ಅಕೌಂಟ್ಗಳು ಜಾಸ್ತಿ ಆಗ್ತದವೆ. ಹೂಡಿಕೆದಾರರು ನಮ್ಮ ಭಾರತ ದೇಶದಲ್ಲಿ ಮೊದಲೆಲ್ಲ ದೇರ್ ವಾಸ್ ಎ ಫೈಟ್ ಬಿಟ್ವೀನ್ ಏನಂದ್ರೆ FISನ ಒಂದು ಹಾವಳಿ, ಅವರು ತುಂಬ ನಮ್ಮನ್ನು ಡಾಮಿನೇಟ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಈಗ ರೀಟೇಲರ್ಸ್ ಕೂಡ ದೇ ಆರ್ ಬಿಕಮಿಂಗ್ ಪವರ್ಫುಲ್ ಥ್ರೂ ದಿ SIPs. SIP ಪಾರ್ಟಿಸಿಪೇಷನಿಂದ ದೆರ್ ಈಸ್ ಎ ಫೈಟ್ ಬಿಟ್ವೀನ್ ದಿ ರೀಟೇಲರ್ಸ್ ಆ್ಯಂಡ್ ದಿ FIS. DIS ಅಂದರೆ ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಹೌಸಸ್ಸು, ಅಂದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ DIIs. FIS ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅವರು ಏನಂದರೆ ಅವರು ಆಡಿಸಿದಂಗೆ ಆಟ ಅನ್ನಂಗಿತ್ತು. ಆದರೆ ನಮ್ಮವರು ಕೂಡ ಈಗ ದುಡ್ಡುಗಳನ್ನು ತೊಗೊಂಬಂದು ಹಾಕ್ತಾ ಇದ್ದಾರೆ. ಸೊ ವಿ ಆರ್ ಆಲ್ಸೋ ಈಕ್ವಲಿ ಪವರ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೆರಿ ನೈಸ್ ಸರ್. ಸರ್, ಈಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ಕೇಳಬೇಕು ನಿಮಗೆ. ಈಗ ಆಲ್ರೆಡಿ 1 ವರ್ಷದ ಹಿಂದೆನೋ 2 ವರ್ಷದಿಂದ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರಲ್ಲ, ಅವ್ರೀಗ ರೆಡ್ ಮಾರ್ಕಲ್ಲಿ ನೋಡ್ತಾ ಇದ್ರಲ್ಲ, ಅಂಥವ್ರು ಏನು ಸರ್, ಅವ್ರಿಗೇನು ವಾಟ್ ಇಸ್ ದ ಸ್ಟ್ರಾಟಜಿ ಫಾರ್ ದೆಮ್? ಸ್ಟ್ರಾಟಜಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಲಾಂಗ್ ಟರ್ಮ್ ಅಂತಾರೆ. ಸಪೋರ್ಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅವರಿಗೆ. ಸೊ ಆ ಥರದವ್ರಿಗೆ ನಾನು ಈಗ ಸದ್ಯದ ಮಟ್ಟಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ಲೀಸ್ ಡು ನಾಟ್ ಸೆಲ್ ಎನಿಥಿಂಗ್. ಎಸ್ಪೆಷಲಿ ಅದರಲ್ಲೂ ಕೂಡ ಮ್ಯೂಚುವಲ್ ಫಂಡ್ಸ್. ಯಾರಾದರೂ ಮ್ಯೂಚುವಲ್ ಫಂಡ್ಸ್ಗಳನ್ನು ಇನ್ವೆಸ್ಟ್ ಮಾಡ್ತಾ ಬಂದಿದ್ರೆ, ಸರ್ ಈಗ ನಾನು ಎಕ್ಸಿಟ್ ಮಾಡಿಬಿಡ್ತೀನಿ, ಇನ್ನೊಂದು ಸ್ವಲ್ಪ ಬಿದ್ದ ಮೇಲೆ ತೊಗೊತೀನಿ, ನೋ ವೇ. ಯಾಕಂದರೆ ಈ ಮ್ಯೂಚುವಲ್ ಫಂಡ್ ವರ್ಕ್ ಆಗೋದು ಹೆಂಗೆ ಅಂದರೆ, ಸೊ ಇಟ್ ಈಸ್ ಲೈಕ್ ಸಿಸ್ಟಮ್ಯಾಟಿಕ್ಲಿ ಒಂದು ಪರ್ಟಿಕ್ಯುಲರ್ ಡೇಟ್ಗೆ ಇನ್ವೆಸ್ಟ್ ಮಾಡ್ತಾ ಬರ್ತಾರೆ. ಒಂದು 3 years ಆದಮೇಲೆ ಡೆಫಿನೆಟ್ಲಿ CAGR ನೋಡ್ತಾ ಬಂದಾಗ ಅದು ಒಂಥರ 8th ವಂಡರ್ ಅಂತಲೇ ಹೇಳ್ಬೋದು ನಾವು ಅದು. ಸೊ ಆ ಥರ ಆಗಬೇಕು ಅಂದರೆ ಒಂದು 3 ವರ್ಷ ಬೇಕು. ಸರ್ ಮೊನ್ನೆ ಹಾಕಿದ್ದೆ, ಹೋದ ವರ್ಷ ಹಾಕಿದ್ದೆ, ಈ ಸರಿ ಆಗಲೇ ರಿಟರ್ನ್ ಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ. ದಟ್ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಡಿಸಿಪ್ಲಿನ್ ಇರಬೇಕು. ಸೊ ಮ್ಯೂಚುವಲ್ ಫಂಡ್ ಅಂತೂ ತೆಗಿಯೋ ಅವಶ್ಯಕತೆನೇ ಇಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು ಸ್ವಲ್ಪ ಈ ಥರ ಬಿದ್ದಾಗ ಜಾಸ್ತಿ ಮಾಡೋದಿದ್ರೆ ಇನ್ಕ್ರಿಮೆಂಟಲ್ ನಾನು ಪ್ರತಿ ವರ್ಷ 10% ಜಾಸ್ತಿ ಮಾಡಬೇಕು ಅಂತ ಮಾಡಿದ್ದೆ, ಅಥವಾ ನನ್ನ ಹತ್ರ ಒಂದು ಲಮ್ಸಮ್ ಅಮೌಂಟ್ ಇದೆ, ಆ ಥರದವ್ರು ಏನಾರ ಇದ್ದರೆ ದೇ ಕ್ಯಾನ್ ಇನ್ಕ್ರೀಸ್ ದೇರ್ ಇನ್ವೆಸ್ಟ್ಮೆಂಟ್ಸ್. ಅಥವಾ ಯಾವುದೇ ಕಾರಣಕ್ಕೂ ಮ್ಯೂಚುವಲ್ ಫಂಡ್ ತೆಗಿಬೇಡ್ರಿ ಅಂತ ಹೇಳ್ತೀನಿ. ಅಥವಾ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಯಾವುದೋ ಒಂದು ಸ್ಟಾಕ್ಸ್ಗಳನ್ನು ತೊಗೊಂಡಿರ್ತಾರೆ. ಸೊ ನಾನು ಸಾಕಷ್ಟು ಸರಿ ಹೇಳ್ತಾ ಬರ್ತಾಯಿದ್ದೀನಿ, ಲಾಭ ಬಂದಾಗ ಏನು ಮಾಡಬೇಕು, ಯಾವ ಥರ ಎಕ್ಸಿಟ್ ಮಾಡಬೇಕು ಅಂತಲೂ ಕೂಡ ಸಾಕಷ್ಟು ನಮ್ಮ ವಿಡಿಯೋದಲ್ಲೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಹೇಳಿದ್ದೀನಿ. ಆದರೆ ಇಲ್ಲಿ ಈ ರೀತಿಯ ರೆಡ್ ಕಾಣುವಾಗ ಒಳ್ಳೊಳ್ಳೆಯ ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ಗಳು ಏನಾದರೂ ಇದ್ದರೆ ಅದನ್ನು ತೊಗೋಬೋದು. ಯಾಕೆ ಅಂದರೆ ಇವತ್ತು Nifty 50ನಲ್ಲಿ 50 ಕಂಪನಿಗಳ ಸಮೂಹದಲ್ಲಿ ಮೆಜಾರಿಟಿ ಒಂದು 10 ಕಂಪ್ನಿಗಳು ಏನಿದ್ದಾವೆ
ಟಾಪ್ ಕಂಪ್ನೀಸ್ ಅಂದರೆ ಹೆವಿ ವೇಟೇಜ್ ಕಂಪ್ನಿಗಳು HDFC, ರಿಲಯನ್ಸು, TCS, ಇನ್ಫೋಸಿಸ್ ಈ ರೀತಿಯ ಕಂಪ್ನಿಗಳು ಇದರ ಆ್ಯಾವ್ರೇಜ್ ಫಾಲೇ 19% ಫಾಲ್ ಆಗಿದೆ. ಅಂದರೆ ಆಲ್ ಟೈಮ್ ಈಗೇನು 52 ವೀಕ್ಸ್ ಹೈಯಿಂದ ಆ್ಯಾವ್ರೇಜ್ ಕೆಲವೊಂದೆಲ್ಲ ಈಗ ಕೆಲವೊಂದು ಹೇಳೋ ಆಗಿಲ್ಲ ನೇಮ್ಸ್ಗಳನ್ನು. ಸೊ ಎಲ್ಲ IT ಕಂಪ್ನೀಸ್ಗಳು ಅಂತ ಬಂದಾಗ ಗೊತ್ತಾಗುತ್ತೆ ಎಲ್ಲರಿಗೂ ನೋಡೋರಿಗೆ. ಈ IT ಕಂಪ್ನಿಗಳು ನೋಡಿದಾಗ ಅವೆಲ್ಲ 35-40% ಫಾಲ್ ಆಗಿದ್ದಾವೆ. ಸೊ ಇನ್ನು ಹೆವಿ ವೇಟ್ ಕಂಪ್ನಿಗಳು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಒಂದು ಲೆಜೆಂಡ್ರಿ ಬ್ಯಾಂಕ್ಗಳೆಲ್ಲ 18-20% ಫಾಲ್ ಆದಾಗ ಇಟ್ ಈಸ್ ಎನ್ ಅಪಾರ್ಚುನಿಟಿ. ಸೊ ಎಲ್ಲದಕ್ಕಿಂತ ನಂಬರ್ 1 ಅಂತ ಹೇಳಿದ್ರೆ ಇನ್ವೆಸ್ಟಿಂಗ್ ಇನ್ ಟು ಬೀಸ್ ಆರ್ ETFs, ದಟ್ ಈಸ್ ದಿ ಬೆಸ್ಟ್. ರೈಟ್ ಅಪಾರ್ಚುನಿಟಿ ಇನ್ವೆಸ್ಟ್ ಅಂತ ಹೇಳಿದರು. ಬೀಸ್ ಮತ್ತು ETFs. ಈ ಬೀಸ್ ಮತ್ತು ETFಗಳಂದ್ರೆ ಏನು ಮತ್ತು ಹೇಗೆ ಇನ್ವೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್. ಈ ಬೀಸ್ ಅಂದರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಥವಾ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂದರೆ ETF ಅಂತ ಕರೀತಾರೆ. ಏನು ಅಂದರೆ ಒಂದು ಸಿಂಪಲ್ ವರ್ಡ್ಸ್ನಲ್ಲಿ ಹೇಳಬೇಕು ಅಂದರೆ ಒಂದೇ ಒಂದು ಕಂಪ್ನಿನ ಬೈ ಮಾಡೋದಕ್ಕೆ ಈಕ್ವಿಟಿ ಅಂತ ಕರಿತೀವಿ. ಗ್ರೂಪ್ ಆಫ್ ಕಂಪ್ನೀಸ್ಗೆ ಬೀಸ್ ಅಥವಾ ETF ಅಂತ ಕರಿತೀವಿ. ಸೊ ಫಾರ್ ಒಂದೇ ಒಂದು ಸಣ್ಣ ವಿಚಾರ ಅಂದರೆ ಈಗ ಒಂದು 400 ವರ್ಷಗಳ ಹಿಂದೆ ಕೂಡ ಬ್ಯಾಂಕಿಂಗ್ ಸಿಸ್ಟಮ್ ಬೇಕಿತ್ತು. ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಬೇಕು, ಇನ್ನು ಮುಂದೆ ಬ್ಯಾಂಕಿಂಗ್ ಸಿಸ್ಟಮ್ ಬೇಕು. ಸೊ ನಮಗೆ ಭಾಳ ಚೆನ್ನಾಗಿ ಗೊತ್ತು, 14 ಬ್ಯಾಂಕ್ಗಳನ್ನು ಸೇರಿ ಒಂದು ಬ್ಯಾಂಕ್ ನಿಫ್ಟಿ ಆಗಿರುತ್ತೆ. ಸೊ ನಿಫ್ಟಿ ಅಂತ ನಮ್ಮ ಕಿವಿ ಕೇಳಿಸೋದು 50 ಅಂದರೆ 50 ಕಂಪನಿಗಳ ಸಮೂಹಕ್ಕೆ ನಿಫ್ಟಿ ಅಂತ ಕರಿತೀವಿ. ಸೊ ನಾವು ಯಾಕೆ ನಮ್ಮ ಹಣವನ್ನು ತೊಗೊಂಡೋಗಿ ಈ ಬ್ಯಾಂಕ್ ನಿಫ್ಟಿಯಲ್ಲಿರ್ತಕ್ಕಂಥ ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ HDFCನೋ SBIನೋ ಇಂಡಸ್ಇಂಡೋ ಕೆನರಾ ಬ್ಯಾಂಕೋ ತೊಗೊಳೋದ್ಕಿಂತ ಇಡೀ ಸೆಕ್ಟರೇ ಬಿದ್ದಾಗ ಆ ಸೆಕ್ಟರಿಗೆ ಹೂಡಿಕೆ ಮಾಡ್ಬೋದು ಥ್ರೂ ಎ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಬ್ಯಾಂಕ್ ಬೀಸ್. ಅಥವಾ ಆಟೋಮೊಬೈಲ್ಸ್, ಯಾಕೆ ನಾವು ಮಾರುತಿನೋ, ಹೊಂಡೈನೋ, ಟಾಟಾ ಮೋಟರ್ಸೋ, TVSೋ, ಬಜಾಜೋ, M&M ಅಂತ ಒಂದೊಂದೇ ಕಂಪ್ನಿಗಳಂತ ಆಯ್ಕೆ ಮಾಡ್ಕೊಂಡು ಹೋಗೋಣ. ವಿ ವಿಲ್ ಬೈ ಸಮಥಿಂಗ್ ಕಾಲ್ಡ್ ಆಸ್ ಆಟೋ ಬೀಸ್. ಫಾರ್ಮಸಿ ಅಂತ ಬಂದಾಗ ಸನ್ ಫಾರ್ಮಾನೋ, ಲುಪಿನ್ನೋ, ಇನ್ನೊಂದು DV's ಲ್ಯಾಬೋ, ಡಾಕ್ಟರ್ ರೆಡ್ಡಿಸೋ, ಬಯೋಕಾನೋ ಅಂತ ಹುಡ್ಕೊಂಡು ಹೋಗೋದಕ್ಕಿಂತ ವಿ ಕ್ಯಾನ್ ಬೈ ದಿ ಫಾರ್ಮಾ ಬೀಸ್. ಸೊ ಪ್ರತಿಯೊಂದು ಸೆಕ್ಟರ್ನೇ ಖರೀದಿ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಈಗ ನಿಮಗೆ ಚೆನ್ನಾಗಿ ಗೊತ್ತು. ಈಗೇನು ಈ ಆಂಥ್ರೋಪಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದ್ದಂಗೆ ಜಾಬ್ಗಳು ಕಳ್ಕೊತಾರೆ ಅನ್ನೋದೇನು ಭಯಭೀತ ವಾತಾವರಣ ಇದೆ. ಇದರಿಂದ ರಿಯಲ್ ಎಸ್ಟೇಟಿಗೆ ತುಂಬ ಹೊಡೆತ ಬಿದ್ದಿದೆ. ಸೊ ಒಂದು ಗ್ರೂಪ್ ಆಫ್ ರಿಯಲ್ ಎಸ್ಟೇಟ್ ಕಂಪ್ನೀಸ್ ಅಂತ ಹೇಳಿದಾಗ ಯಾವ್ದಾರ ಇರ್ಬೋದು, ಲೈಕ್ ಪ್ರೆಸ್ಟೀಜ್ ಇರ್ಬೋದು, ಬ್ರಿಗೇಡು, ಶೋಭಾ, DLF, ಅನಂತರಾಜು, ಫಿನಿಕ್ಸು, ಓಬಿರಾ ರಿಯಾಲಿಟೀಸು, ಗೋದ್ರೇಜ್ ಪ್ರಾಪರ್ಟೀಸ್, ಈ ಎಲ್ಲದರದ್ದು ಸಮೂಹ ನಮಗೆ ಸಿಗುತ್ತೆ ಥ್ರೂ ಎ ಕಾನ್ಸೆಪ್ಟ್ ಕಾಲ್ಡ್ ETF. ಸೊ ಅದು MO ರಿಯಾಲಿಟಿ ಅಂತ ಬರುತ್ತೆ. ಆ ರಿಯಾಲಿಟಿ ತೊಗೊಂಡಾಗ ಬರೀ 71-72 ರೂಪಾಯಿ ರೇಟ್ ಇರ್ತಕ್ಕಂಥದ್ದು. ಸೊ ನಾನು ಶಿಫಾರಸು ಮಾಡ್ತಾ ಇಲ್ಲ, ಕಲಿಬೇಕು, ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದವರಿಗೆ ನಾವು ಲೆವೆಲ್ಸ್ಗಳನ್ನ ಕೂಡ ಹೇಳ್ಕೊಡ್ತೀವಿ ನಾವು. ಸೊ ನಾವೇನು ಒಂದು ಬೆಟರ್ ಏನು ಮಾಡ್ತೀನಿ ಸರ್ ಅಂದರೆ ಒಂದು ವಿಡಿಯೋ ಮಾಡಿಬಿಡ್ತೀನಿ. ಸೊ ಅದು ವಿಡಿಯೋನ ಪ್ಲೇನ್ ಮಾಡಿಬಿಡಿ. ಸೊ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಯಾವಾಗ ಇದನ್ನು ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು. ದಿಸ್ ಇಸ್ ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಆ್ಯಂಡ್ ದ ಬ್ಯೂಟಿ ಈಸ್ ಆ ಏನು ತೊಗೋಬೇಕು ಲೆವೆಲ್ ಇದೆ ಅದಕ್ಕಿಂತ ಕೆಳ ಬಂದುಬಿಟ್ಟಿದ್ದಾವೆ ಈಗ. ಯಾಕಂದ್ರೆ ನಾನು ಫಸ್ಟಿಗೆ ಹೇಳಿದೆ, ಇಟ್ ಈಸ್ ನಾಟ್ ಎಟ್ ಆಲ್ ರೆಸ್ಪೆಕ್ಟಿಂಗ್ ದಿ ಫಂಡಮೆಂಟಲ್ಸ್ ಆರ್ ದಿ ಟೆಕ್ನಿಕಲ್ಸ್. ಸೊ ಆ ರೀತಿಯ ಫ್ರೀ ಫಾಲ್ ಇದ್ದಾಗ ತೊಗೊಂಡು ಜೋಪಾನವಾಗಿ ಇಟ್ಕೊಳೋದೇ ಸುಮ್ಮನಿರಿ ಸ್ಟ್ರಾಟಜಿ. ಅಂದರೆ ಸುಮ್ಮನೆ ಇರಿ, ಇನ್ವೆಸ್ಟ್ ಮಾಡಿ ಸುಮ್ಮನೆ ಆಗಿಬಿಡ್ರಿ. ಅದನ್ನು ನಾನು ಹೇಳ್ಕೊಡ್ತೀನಿ ಸರ್ ಒಂದು ವಿಡಿಯೋ ಮುಖಾಂತರ. ಈಗ ಹಾಗಾದರೆ ಆ ವಿಡಿಯೋನ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CN ಮಂಗಳೆ. ಈ ಟೇಕ್ ಇಟ್ ಈಸಿನ ಹೇಗೆ ಡೌನ್ಲೋಡ್ ಮಾಡ್ಕೋಬೋದು, ಅದನ್ನು ಹೇಗೆ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಳ್ಳೋಣಂತೆ. ನಾವು ಪ್ಲೇಸ್ಟೋರ್ಗೆ ಹೋಗಿ ಟೇಕ್ ಇಟ್ ಈಸಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂತು. ಸೊ ಇಲ್ಲಿ ನಾವು ಇನ್ಸ್ಟಾಲ್ ಅಂತ ಕೊಟ್ವಿ. ಸೊ ಇನ್ಸ್ಟಾಲ್ ಅಂತ ಕೊಡ್ತಾ ಇದ್ದಾಗೆ ನಮಗೆ 2 ಆಪ್ಷನ್. ಬೇಕಿದ್ರೆ ನಾವು ಆಲ್ರೆಡಿ ಲಾಗಿನ್ ಮಾಡಿದ್ದಾಗಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿದರೆ ನಾವು ಡೈರೆಕ್ಟಾಗಿ ಹೋಗಿ ನಾವು ಲಾಗಿನ್ ಮಾಡ್ಕೋಬೋದು. ಅಥವಾ ಹೊಸದೇನಾದ್ರು ನೀವು ಫಸ್ಟ್ ಟೈಮ್ ಏನಾರು ಇದ್ದರೆ ನೀವು ಕ್ರಿಯೇಟ್ ಎನ್ ಅಕೌಂಟ್. ಸೊ ಇಲ್ಲಿ ನೇಮು, ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID, ಪಾಸ್ವರ್ಡು, ಇಯರ್ ಬರ್ತ್, ಯಾವ ವರ್ಷ ಹುಟ್ಟಿದ್ದು ಅಂತೇಳಿ, ಆಮೇಲೆ ಕೋಡ್ ಅಂತ ಇದೆ. ಏನು ಕೋಡ್ ಇಗ್ನೋರ್ ಮಾಡೋದು ಬರುತ್ತೆ. ಅಥವಾ GAS ಅಂತ ಹಾಕಿಬೇಕಾದ್ರೆ ಗೌರಿ ಚಕ್ಕಿ ಸ್ಟುಡಿಯೋ ಅಂತೇಳಿ ಕೂಡ ನೀವು ಬರಿಬೋದು. ಓಕೆ ಸರಿ, ಹಾಗಾದರೆ ನಾವು ಲಾಗಿನ್ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಾನು ಒಂದು ಸರಿ ಲಾಗಿನ್ ಮಾಡಿರೋದ್ರಿಂದ ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಮೈ ಯೂಸರ್ ID ಆ್ಯಂಡ್ ದಿ ಪಾಸ್ವರ್ಡ್. ಸೊ ಅದ್ರ ಮುಂದೆ ಏನಂತೆ ಏನು ಮಾಡ್ಬೋದು ಅಂತೇಳಿ. ಓಕೆ ಸ್ನೇಹಿತರೆ, ನಮಗೆ ಭಾಳ ಚೆನ್ನಾಗಿ ಗೊತ್ತು, ಸ್ಟಾಕ್ಸ್ಗಳು ತೊಗೊಳೋದಕ್ಕಿಂತ ಗ್ರೂಪ್ ಆಫ್ ಕಂಪ್ನೀಸ್ ಅಂದರೆ ಯಾವುದೋ ಒಂದು ಸೆಕ್ಟರ್ನ ತೊಗೊಳತಕ್ಕಂಥದ್ದು ಭಾಳ ಉತ್ತಮವಾದ ಆಲೋಚನೆ ಅಂತ. ಯಾಕಂದರೆ ಬ್ಯಾಂಕ್ಸ್ನಲ್ಲಿ 14 ಬ್ಯಾಂಕ್ಗಳನ್ನ ಸೇರಿಕೊಂಡ್ರೆ ಒಂದು ಬ್ಯಾಂಕ್ ನಿಫ್ಟಿ ಆಗುತ್ತೆ ಅಂತ ನಮಗೆ ಭಾಳ ಚೆನ್ನಾಗಿ ಗೊತ್ತು. ಆದರೆ
HDFCನೋ SBIನೋ ಕೆನರಾ ಬ್ಯಾಂಕ್ನೋ ಯಾವುದ್ರ ಮೇಲೆ ಒಂದ್ರ ಮೇಲೆ ನಾವು ಹೂಡಿಕೆ ಮಾಡಿದ್ರೆ ಆ ಕಂಪ್ನಿ ಫೇಲ್ ಆಗಬಾರ್ದು ಅಂತ ಎಲ್ಲಿ ರೂಲ್ಸ್ ಇಲ್ಲ. ಹಾಗಾದರೆ ಇಡೀ ಸೆಕ್ಟರ್ ಫೇಲ್ ಆಗುತ್ತಾ? ನೋ ವೇ. ಹೇಗೆ FMCG ಅಂದರೆ ಡಾಬರು, ಹಿಂದೂಸ್ತಾನ್ ಯೂನಿಲಿವರು, ಬ್ರಿಟಾನಿಯಾ, ನೆಸ್ಲೆ ಎಲ್ಲ ಹೇಗೆ ಬೇಕೇ ಬೇಕೋ ಅದೇ ರೀತಿ ಇಡೀ ಸೆಕ್ಟರೇ ಬಿದ್ದಾಗ ಥ್ರೂ ದಿ ಕಾನ್ಸೆಪ್ಟ್ ಆಫ್ ETFs ಆ್ಯಂಡ್ ಬೀಸ್ ನಾವು ತೊಗೋಬೋದು ಕಂಪ್ಲೀಟಾಗಿ FMCG ಸೆಕ್ಟ್ರನ್ನ. ಅಥವಾ IT ಸೆಕ್ಟರ್ ಬಿದ್ದೋಗಿದೆನಾ? ಸೊ ಈ ಬಿದ್ದೋಗಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವಿಲ್ಲಿ ಟೇಕ್ ಇಟ್ ಈಸಿ ಅಪ್ಲಿಕೇಶನ್ನ ನಾವು ತೊಗೊಂಡಿದ್ದೀವಿ ಈಗ. ಸೊ ಇಲ್ಲಿ ನಮಗೆ ಮೊದಲನೇದಾಗಿ ಸುಮ್ಮನಿರಿ ಸ್ಟ್ರಾಟಜಿ ಇದೆ. ಸೊ ಈ ಸುಮ್ಮನಿರಿ ಸ್ಟ್ರಾಟಜಿನಲ್ಲಿ ಏನಂದರೆ ನಮಗೆ ಭಾಳ ಚೆನ್ನಾಗಿ ಗೊತ್ತು, RSI 40ಕ್ಕಿಂತ ಕಡಿಮೆ ವೀಕ್ಲಿ ಟೈಮ್ ಫ್ರೇಮ್ನಲ್ಲಿ ಬಂದಾಗ ಇದು ಬೈಯಿಂಗ್ ಝೋನ್ ಅಂತ ಕರಿತೀವಿ. ಈ ಬೈ ಮಾಡಿರ್ತಕ್ಕಂಥದ್ದು ಯಾವತ್ತು ಎಕ್ಸಿಟ್ ಮಾಡಲಿ ಸರ್, ಯಾವತ್ತು ಸೆಲ್ ಮಾಡಲಿ ಸರ್ ಅಂತ ಕೇಳಿದ್ರೆ, ಇದು RSI 70ಗೆ ಹೋದಾಗ ವಿ ಕ್ಯಾನ್ ಸೆಲ್ ಇಟ್. ಸೊ ಹಾಗಾದ್ರೆ ಹೇಗೆ ಸರ್ ಹುಡುಕೋದು, ಯಾವ ಸೆಕ್ಟರ್ಗಳನ್ನು ಬೈ ಮಾಡಬೇಕು, ಅದು ಯಾವ ಸೆಕ್ಟರ್ಗಳನ್ನು ಅವಾಯ್ಡ್ ಮಾಡಬೇಕು ಅಂತ ನೋಡಿದಾಗ ಫಿಲ್ಟರ್ ಬೈ ಅಂತ ಇದೆ. ನಾವೇನು ಮಾಡೋಣ, ಯಾವ್ಯಾವ ಸೆಕ್ಟರ್ಗಳನ್ನು ಅವಾಯ್ಡ್ ಮಾಡಬೇಕು ಫಸ್ಟ್ ಅದನ್ನು ನೋಡೋಣ. 70 ಮೇಲೆ ಇರ್ತಕ್ಕಂಥದ್ದು ಯಾವುದು? ಮೈ ಗಾಡ್, ಗಿಲ್ಟ್ 5YBs ಅಂತ ಇದೆ, ಗೋಲ್ಡ್ ಬೇಸ್ ಇದೆ. ಸೊ ನಮಗೆ ಗೋಲ್ಡ್ ಬೇಸ್ ಬೇಡಪ್ಪ, ನಾವು ಮುಟ್ಟಲ್ಲ. ಸೊ ಯಾವ್ದು ಬೈ ಮಾಡ್ಬೋದು ಸರ್? ನಾನು ಬಿಲೋ 40 ಇರ್ತಕ್ಕಂಥದ್ದು ನಾವು ಕ್ಲಿಕ್ ಮಾಡಿದ್ವಿ, ಇಲ್ಲಿ ಬರ್ತಾ ಇದೆ ನೋಡಿ, FMCG, IETI, ಕನ್ಸ್ಯೂಮಬಲ್ ಗೂಡ್ಸ್ ಇರ್ಬೋದು, ITBs ಇರ್ಬೋದು, ಸೊ ಫೈನಾನ್ಷಿಯಲ್ ಸೆಕ್ಟರ್ ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು, ಅಥವಾ ನಿಫ್ಟಿ ಕ್ವಾಲಿಟಿ ಸ್ಟಾಕ್ಸ್ ಇರ್ಬೋದು, ಅಥವಾ ಇದು ಎಲ್ಲ ಲೀಸ್ಟ್ ಕೊಟ್ಟಿದೆ. ಇಲ್ಲಿ ಏನು ಗೊತ್ತಾಗುತ್ತೆ, ಇದು ಹೋದ್ಮೇಲೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ವೀಕ್ಲಿ RSI ಅನ್ನೋದ್ರ ಮೇಲೆ ನಿಮ್ಮ ಕಣ್ಣಿರಲಿ. ವೀಕ್ಲಿ RSI 40ಕ್ಕಿಂತ ಕಡಿಮೆ ಇದ್ದರೆ ಬೈ ಮಾಡ್ಬೋದು. ಆದರೆ ಈಗ ಒಂದು ಅಪಾರ್ಚುನಿಟಿ ಅಂತಲೇ ಹೇಳ್ತೀನಿ, ಯಾಕಂದರೆ ವಾರ್ ಟೈಮ್ ನಡೀತಾ ಇದೆ. ಈ ವಾರ್ನಲ್ಲಿ ನಡೆಯುವಾಗ ಅಂದರೆ ಇರಾನ್, ಇಸ್ರೇಲ್ ಹಾಗೂ ಅಮೇರಿಕ ನಡುವೆ ಏನು ಯುದ್ಧಗಳು ನಡೀತಾ ಇದ್ದಾವೆ, ಆ ಯುದ್ಧದ ಒಂದು ಭೀತಿಯಿಂದ ಎಲ್ಲರೂ ಸೆಲ್ ಮಾಡಿ 40ಕ್ಕೆ ಬೈ ಅಂತ ಹೇಳಿದ್ರೆ ಅಪಾರ್ಚುನಿಟಿ ಸಿಗ್ತಾ ಇದೆ 27.96. ಸರ್ ಎಮ್ಮೋ ರಿಯಾಲಿಟಿ ನೋಡಿ, LTP ಯಾರ ಹತ್ರ 70 ರೂಪಾಯಿ 88 ಪೈಸೆ ಇದೆ, ದೇ ಕ್ಯಾನ್ ಬೈ ಇಟ್. ಬೈಯಿಂಗ್ ಆಪ್ಷನ್ ಇಲ್ಲಿದೆ ಸರ್. ವೀಕ್ಲಿ RSI 40ಕ್ಕಿಂತ ಕಡಿಮೆ ಇರಬೇಕು, 28.87 ಇದೆಯಲ್ಲ, ಅಂದರೆ ಅಮೇಝಿಂಗ್ ಟೈಮ್. ಸೊ ಇದನ್ನು ಡೈರೆಕ್ಟಾಗಿ ನಿಮ್ಮ ಒಂದು ಬ್ರೋಕರ್ ಆ್ಯಪ್ನಲ್ಲಿ ಹೋಗಿ ನೀವು ಅದನ್ನು ಬೈ ಮಾಡ್ಬೋದು. ಸೊ ಇದಾಯಿತು ಸುಮ್ಮನಿರಿ ಸ್ಟ್ರಾಟಜಿ ಬಗ್ಗೆ. ಇನ್ನು ಇದರದ್ದು ಈ ಒಂದು ಅಪ್ಲಿಕೇಶನ್ನ ಮೇನ್ ಯೂಸೇಜ್ ಏನು ಅಂದರೆ ಅಡ್ವಾನ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸುಮಾರು 6-7 ಇಂಡಿಕೇಟರ್ಗಳನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಇವತ್ತು ಸಪೋರ್ಟ್ ಇಲ್ಲಿಗೆ ಆಗ್ಬೋದು, ಸಪೋರ್ಟ್ 1, ಸಪೋರ್ಟ್ 2, ಸಪೋರ್ಟ್ 3, ಸಪೋರ್ಟ್ 4, ಅಥವಾ ಮೇಲೆ ಹೋಗ್ಬಿಟ್ರೆ R1, R2, R3, R4 ಇಲ್ಲಿ ತನಕ ಹೋಗ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಚಾಣಕ್ಯ ಅನಾಲಿಸಿಸ್ನ ಫಾಲೋವರ್ಸ್ ನಾವೆಲ್ಲ. ಸೊ ಚಾಣಕ್ಯ ಅನಾಲಿಸಿಸ್ನಲ್ಲಿ ಎಲ್ಲಿಗೆ ಸಪೋರ್ಟ್ ಇದೆ, ಎಲ್ಲಿಗೆ ರೆಸಿಸ್ಟೆನ್ಸ್ ಇದೆ ಅಂತ ಒಂದೇ ಒಂದು ಕ್ಲಿಕ್ ಆಫ್ ಬಟನ್ನಿಗೆ ನಮಗೆ ಇದೆಲ್ಲ ಸಿಗ್ತಕ್ಕಂಥದ್ದು. ಸ್ನೇಹಿತರೆ, ಈ ಎಲ್ಲ ಫೀಚರ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಟೇಕ್ ಇಟ್ ಈಸಿ ಗೌರಿ ಶಕ್ಕಿ ಸ್ಟುಡಿಯೋನ ವೀಕ್ಷಕರಿಗಾಗಿ ಆಫರ್ ಕೊಡ್ತಾ ಇದ್ದೀವಿ. ಸಿಲ್ವರ್ ಪ್ಯಾಕೇಜ್. ಯಾರು ಕೇವಲ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಲಿಕ್ಕೆ ಇಷ್ಟ ಇದೆ, ಬರೀ ಶೇರ್ಸ್ಗಳನ್ನು ಬೀಸ್ಗಳನ್ನು ಬೈ ಮಾಡಲಿಕ್ಕೆ ಇಷ್ಟ ಇದೆ, ಅವರು ಡೈರೆಕ್ಟಾಗಿ ಸಿಲ್ವರ್ ಪ್ಯಾಕೇಜ್ನ ತೊಗೋಬೋದು. ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಟು 1499. ನೀವು GAS ಸಿಲ್ವರ್ ಅಂತ ಟೈಪ್ ಮಾಡಿದ್ರೆ ಆಯ್ತು ಅಷ್ಟೇ ಪ್ರೊಮೋ ಕೋಡ್ನಲ್ಲಿ. ಸೊ ಅದು ಪ್ರೈಸ್ ಕಡಿಮೆ ಆಗಿ ಬರುತ್ತೆ. ದಟ್ ಮಚ್ ಯು ಕ್ಯಾನ್ ಪ್ಲೇ ಪ್ಲಸ್ ಟ್ಯಾಕ್ಸಸ್ 1499 ಪ್ಲಸ್ ಟ್ಯಾಕ್ಸಸ್. ಅದೇ ರೀತಿ ಸರ್, ನಾನು ಸ್ವಿಂಗ್ ಟ್ರೇಡರು, ಸ್ಕ್ಯಾಲ್ಪಿಂಗು, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಕೂಡ ಹೌದು, ಇಂಟ್ರಾಡೇ ಟ್ರೇಡರ್ ಕೂಡ ಹೌದು ಅಂತಂದರೆ ಯು ಕ್ಯಾನ್ ಗೋ ಫಾರ್ ದಿ ಡೈಮಂಡ್. ಸೊ ನಾವಿಲ್ಲಿ ಅಕೌಂಟ್ ಸೆಕ್ಷನಲ್ಲಿ ಹೋದಾಗ ಪ್ರೈಸಿಂಗ್ ಅಂತ ಇದೆ. ಸೊ ಇಲ್ಲಿ ಹೋದಾಗ ಫಾರ್ ಎಕ್ಸಾಂಪಲ್ ನಿಮಗೆ ಸಿಲ್ವರ್ ಬೇಕು ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ಡೈರೆಕ್ಟ್ಲಿ ಸಬ್ಸ್ಕ್ರೈಬ್. ಫಾರ್ ಎಕ್ಸಾಂಪಲ್ ನಾನು ಇದನ್ನು ತೊಗೊಂಡೆ, ಅದು ಅಂದರೆ ಪ್ಲಾಟಿನಮ್ ತೊಗೊಂಡಿದ್ದೀನಿ. ಇಲ್ಲಿ ಎಂಟರ್ ಪ್ರೊಮೋ ಕೋಡ್ ಇದೆಯಲ್ಲ, ಇಲ್ಲಿ GASDI ಎಲ್ಲ ಕ್ಯಾಪ್ಸಲ್ ಇದೆ, GASDIAMOND. ಸೊ ಇದು ಅಪ್ಲೈ ಮಾಡಿದ್ರೆ ನನಗಿದು ಕಡಿಮೆ ಆಗಿಬಿಡುತ್ತೆ. ಈಗ ನೋಡಿ ಸ್ಟ್ರೇಟ್ ಅವೇ ಡಿಸ್ಕೌಂಟೇ 3,500 ಸಿಕ್ಕೋಯ್ತು. ಸೊ ನಾವು ದ ಪ್ರೈಸ್ ಈಸ್ 4499 ಪ್ಲಸ್ GST. ಓಕೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೇನಾದರೂ ಮಾಹಿತಿ ಬೇಕು ಅಂದರೆ ಎನಿವೇಸ್ ಹುಬ್ಬಳ್ಳಿನಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ. ನಿಮ್ಗೇನಾರ ಕ್ವೆಶನ್ಸ್ಗಳು ಏನಾದರೂ ಇದ್ದರೆ ಟೇಕ್ ಇಟ್ ಈಸಿ ಬಗ್ಗೆ ಇತ್ತು ಅಂದರೆ ನೀವು ಶನಿವಾರ ದಿನ ಅಥವಾ ಭಾನುವಾರ ದಿನ ಬೆಳಗ್ಗೆ 10 ಗಂಟೆಗೆ ಬರ್ಬೋದು. ಟೇಕ್ ಇಟ್ ಈಸಿಯ ಒಂದು ವೆಬಿನಾರ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಪ್ರತಿ ವಾರದಿಂದ ವಾರಕ್ಕೆ. ಸೊ ಅದರ ಒಂದು ಮಾಹಿತಿ ಕೂಡ ನಿಮಗೆ CA ದಯಾನಂದ ಮುಂಗಾಳೆ ಅಪ್ಲಿಕೇಶನ್ ವಾಟ್ಸಪ್ ಚಾನಲಲ್ಲಿ ಕೂಡ ಇದೆ. ಯಾವುದಾದ್ರೂ ಒಂದು CA ದಯಾನಂದ ಮುಂಗಾಳೆ ಯೂಟ್ಯೂಬ್ ಚಾನಲ್ನ ಒಂದು ವಿಡಿಯೋಗೆ ಹೋಗಿ ಅಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ವಾಟ್ಸ್ಯಾಪ್ ಚಾನಲ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನೇ ಪರ್ಸ್ನಲಿ ಹ್ಯಾಂಡಲ್ ಮಾಡ್ತಕ್ಕಂಥ ಚಾನಲ್ಗೆ ನೀವು ಕೂಡ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಮೆಂಬರ್ ಆಗ್ಬೋದು. ಎಸ್ ಸ್ನೇಹಿತರೆ, ಇದಾಗಿತ್ತು ಹೌ ಟು ಯೂಸ್ ಟೇಕ್ ಇಟ್ ಈಸಿ, ಹೌ ಟು ಯೂಸ್ ಸುಮ್ಮನಿರಿ ಸ್ಟ್ರಾಟಜಿ. ಯಾಕಂದರೆ ನನ್ನ ಉದ್ದೇಶ ಇಷ್ಟೇ, ಕರ್ನಾಟಕದಲ್ಲಿರ್ತಕ್ಕಂಥ ಮನೆಯಲ್ಲೂ ಕೂಡ ಹೆಣ್ಮಕ್ಳುಗಳು
ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಸ್ ಲೋ ಆ್ಯಸ್ 9 ರೂಪೀಸ್, 10 ರೂಪಾಯಿ, 12 ರೂಪಾಯಿಂದಲೂ ಸ್ಟಾರ್ಟ್ ಮಾಡ್ಕೋಬೋದು. ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು. ಓಕೆ, ವಿಡಿಯೋ ಜಸ್ಟ್ ಮುಗೀತು ಸರ್, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಆ ಒಂದು ಮುಖಾಂತರ ನಾವು ಇನ್ವೆಸ್ಟ್ ಮಾಡ್ಬೋದು. ಈ ಒಂದು ಟೇಕ್ ಇಟ್ ಈಸಿ ಅಪ್ಲಿಕೇಶನ್ ಏನು ನಾವು ನೋಡಿದ್ವಿ. ಸೊ ಏನು ಕಷ್ಟಪಟ್ಕೊಂಡು ಅಲ್ಲಿ ಇಲ್ಲಿ ಹುಡುಕೋ ಅವಶ್ಯಕತೆ ಇಲ್ಲ. ಸೊ ಒಂದು ಕಡೆಗೆ ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದಂಗೆ ನಮ್ಗೆ ಗೊತ್ತಾಗ್ತಾ ಇದೆ ಇದು ಬೈಯಿಂಗ್ ಝೋನಲ್ಲಿದೆನೋ, ಇದು ಸೆಲ್ಲಿಂಗ್ ಝೋನಲ್ಲಿದೆನೋ, ಅಥವಾ ಇದು ವೇಟಿಂಗ್ ಝೋನಲ್ಲಿದೆನೋ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ಸೊ ಇದರ ಒಂದು ಟೇಕ್ ಇಟ್ ಈಸಿಯ ಒಂದು ಅಪ್ಲಿಕೇಶನ್ನ ಒಂದು ಯೂಸ್ ಕೂಡ ಅವರು ಮಾಡಿಕೊಂಡು ಬೆನಿಫಿಟ್ನ ಪಡ್ಕೋಬೋದು. ವಂಡರ್ಫುಲ್ ಸರ್. ಸೊ ಹಾಗೆ ನೋಡಿ, ಅಂದರೆ ಇಂಥ ಒಂದು ಕರಾಳ ಪರಿಸ್ಥಿತಿಯಲ್ಲೂ ಕೂಡ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ ಅನ್ನೋದನ್ನು ನಮ್ಮ ದಯಾನಂದ್ ಸರ್ ಹೇಳ್ತಾ ಇದ್ದರು. ಅದನ್ನು ಹೇಳ್ತಾ ಈಗ ಸರ್, ಈ ಒಂದು ಪರಿಸ್ಥಿತಿ ಅಂತಂದರೆ ನಿಮ್ಮ ಪ್ರಕಾರ, ನಿಮ್ಮೊಂದು ಅನುಭವದಲ್ಲಿ ಮತ್ತೆ ನಾರ್ಮಲ್ಸಿಗೆ ಬರೋದು ಮತ್ತು ಗ್ರೀನ್ ಕಾಣೋದು, ಇದು ಎಷ್ಟು ದಿನ ತೊಗೊಳ್ಬೋದು ಅನಿಸುತ್ತೆ ದಯಾನಂದ್ ಸರ್? ಈಗ ನನಗೆ ಇದು ಅನಿಸೋದು ಸುಮಾರು 2 ತಿಂಗಳು ಟೈಮ್ ತೊಗೊಳುತ್ತೆ. ಒಂದು ಒಳ್ಳೆ ರಿಟರ್ನ್ಸ್ ಬರಬೇಕು ಅಂದರೆ 3 ಮಂತ್ಸ್ ಟೈಮ್ ವೆಯ್ಟ್ ಮಾಡಲೇಬೇಕು. ಯಾಕಂದರೆ ಒಂದೇ ಸರಿಗೆ ಬಿದ್ದ ತಕ್ಷಣ ಬೌನ್ಸ್ ಆಗೋಲ್ಲ. ಸ್ವಲ್ಪ ನಾರ್ಮಲ್ಸಿಗೆ ಬರಲಿಕ್ಕೆ 2 ರಿಂದ 3 ತಿಂಗಳು ಟೈಮ್ ಬೇಕಾಗುತ್ತೆ. ಯಾರು ವೆಯ್ಟ್ ಮಾಡೋಕ್ಕಾಗುತ್ತೋ ಅಥವಾ ಯಾರು ಕಾಯ್ತಾರೋ ಅವರಿಗೆ ಇದರಲ್ಲಿ ಲಾಭ. ಸೊ ನಾವು ಈ ಸುಮನಿರಿ ಸ್ಟ್ರಾಟಜಿ ಪ್ರಕಾರ ನಾವು ಹೋಗಿ ETF ಬೀಸ್ಗಳನ್ನು ಬೈ ಮಾಡ್ತಿದ್ದೀವಿ. ಇಟ್ ಈಸ್ ಜಸ್ಟ್ ಲೈಕ್ ಇಕ್ವಿಟಿ, ಸಾವಿಲ್ಲದ ಸರದಾರ. ಸೊ ಶೇರ್ಸ್ಗಳನ್ನು ಹೇಗೆ ಕಂಪ್ನಿ ಇರೋ ತನಕನೂ ಇಟ್ಕೋಬೋದು, ನಾವಿರೋ ತನಕ ಅಲ್ಲ, ಕಂಪ್ನಿ ಇರೋ ತನಕ ಇಟ್ಕೋಬೋದು. ಸೇಮ್ ವೇ ETFs ಆ್ಯಂಡ್ ಬೀಸ್ ಕೂಡ ಅದು ನಾವು ಫಾರ್ ಎವರ್ ಇಟ್ಕೋಬೋದು ಅದನ್ನು. ಸೊ ಅದ್ರ ಮುಖಾಂತರ ಒಂದು 2 to 3 ಮಂತ್ಸ್ ವೆಯ್ಟ್ ಮಾಡಿದ್ರೆ ಒಂದು ಒಳ್ಳೆ ರಿಟರ್ನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನನಗೆ ಕೇಳಿದ್ರೆ ಸುಮ್ಮನೆ ಇದು ಆರಾಮಾಗಿ ಯಾವಾಗಲೂ ಇಟ್ಕೊಳೋದು ಬೆಟರ್ ಅಂತ ಅನಿಸುತ್ತೆ. ಅಥವಾ ನಮ್ಮ ಏನು RSI ಹೇಳ್ಕೊಟ್ಟಾಗ ನಾನು 70ಗೆ ರೀಚ್ ಆದಾಗ ವಿ ಕ್ಯಾನ್ ಎಕ್ಸಿಟ್ ಇಟ್. ಎಸ್ ಸರ್. ಸರಿ, ಇಂಥ ಸಂದರ್ಭದಲ್ಲಿ ಈಗ ದಯಾನಂದ್ ಬೊಂಗಾಳಿ ಅವರು ಕೇವಲ ಒಬ್ಬ ಇನ್ವೆಸ್ಟರ್ ಅಲ್ಲಿ ಮಾತ್ರವಲ್ಲ, ಅವರೊಬ್ಬ ಎಜುಕೇಟರ್ ಕೂಡ ಹೌದು. CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಅವ್ರು ನಡೆಸ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಕಲಿಬೇಕನ್ನೋರಿಗಾಗಲಿ ಕೂಡ ಒಂದು ಮೋಟಿವೇಶನ್ ಅಂತ ಇರಲ್ಲ, ಭಾಳ ಕಷ್ಟ. ಹೌದು. ಇಂಥ ಸಂದರ್ಭದಲ್ಲಿ ಕೂಡ ನೀವು ಬಂದು ಕಲೀರಿ ನೀವು ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಈ ಒಂದು ಡಿಸ್ಹಾರ್ಟೆಂಡ್ ವ್ಯಕ್ತಿಗಳಿರ್ತಾರಲ್ಲ, ಅಯ್ಯೋ, ಈಗ ಅವ್ರಿಗೆಲ್ಲರಿಗೂ ಕೆಲವ್ರಿಗೆ ಅರ್ಥ ಆಗಿರುತ್ತೆ. ಯಾಕಂದರೆ ಎಲ್ಲಿ ಲಾಸ್ ಆಯಿತು, ಒಂದು ಸಣ್ಣ ಒಂದು ಎಲ್ಲರ ಕಲೀರಿ. ಯಾರು ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೋ ಅವ್ರ ಹತ್ರ ಕಲೀರಿ. ನಾನು ಇಲ್ಲಿ ಪ್ರಮೋಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಅಂತ ನಿಜವಾಗ್ಲೂ ಇಲ್ಲ. ಆದರೆ ಏನು ಅಂದರೆ ಯಾರ ಹತ್ರ ಅದು ಕಲೀರಿ. ಬಟ್ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಸಪ್ತಸ್ವರಗಳ ಬಗ್ಗೆ ನಾಲೆಜ್ ಕಲೀರಿ. ಸೊ ಸಪೋರ್ಟು ರೆಸಿಸ್ಟೆನ್ಸ್ಗಳನ್ನು ಹೇಗೆ ಕಂಡುಹಿಡಿಬೋದು, ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಕ್ಯಾಂಡಲ್ ಸ್ಟಿಕ್ಸ್ ಓದೋದು ಹೇಗೆ, ಅಥವಾ ನಮಗೆ ಚಾಣಕ್ಯ ಅನಾಲಿಸಿಸ್ ನಾವು ಬಳಕೆ ಮಾಡ್ತೀವಿ, ಅದ್ರ ಮುಖಾಂತರ ಹೇಗೆ ಕಂಡುಹಿಡಿಯೋದು, ಅಥವಾ ಇದೆಲ್ಲ ಉಲ್ಟಾ ಆದರೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳೋದು, ಸ್ಟಾಪ್ ಲಾಸ್ ಇಡಬೇಕು, ಹೆಡ್ಜಿಂಗ್ ಮಾಡಬೇಕು, ಹಾಗಾದರೆ ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಅಳವಡಿಸ್ಬೇಕು. ಯಾಕಂದರೆ ಇಂಥ ಕರಾಳವಾದಂಥ ಟೈಮು, ಅದರಲ್ಲೂ ಕೂಡ ವಿ ಆರ್ ಸ್ಟಿಲ್ ನೋ ಪ್ರಾಬ್ಲಮ್ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತೀವಿ ಅಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಎಜುಕೇಷನ್. ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸಣ್ಣ ಫೀಸ್ ಅಂತೂ ಸ್ವಲ್ಪ ಕೊಡಲೇಬೇಕು ಯಾರಿಗಾದರೂ ಕೂಡ. ಒಂದು ಸಣ್ಣ ಅಮೌಂಟ್ ಕೊಟ್ಟು ಒಂದು ಸಂಪತ್ತನ್ನು ಪಡ್ಕೋಬೋದು ಅಂತ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಸೊ ನಾವು ಒಂದು ವಿಡಿಯೋ ನೋಡಿದ್ವಲ್ಲ ಈಗ, ಟೇಕ್ ಇಟ್ ಈಸಿ ಅನ್ನೋ ಅಪ್ಲಿಕೇಶನ್ ಬಗ್ಗೆ ನೋಡಿದ್ವಿ. ಆ ಅಪ್ಲಿಕೇಶನಲ್ಲಿ ನಮ್ಮ ಬೊಂಗಾಳಿ ಅವರ ಟ್ರೇಡ್ ಮಾರ್ಕ್ ಅಂತ ಏನು ಕರಿತೀವಿ, ಸುಮ್ಮರಿ ಸ್ಟ್ರಾಟಜಿ ಇರ್ಬೋದು, ಟ್ರೆಂಡ್ ಸ್ಟ್ರಾಟಜಿ ಇರ್ಬೋದು, ಅಥವಾ ಇನ್ನೊಂದು ಚಾಣಕ್ಯ ಅನಾಲಿಸಿಸ್ ಇರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ಇವೆ. ಸೊ ಆದರೆ ಒಂದು ಖುಷಿ ಸುದ್ದಿ ಏನಂದರೆ, ಇವತ್ತು ನಮ್ಮ ಗೌರಿಶಕ್ತಿ ಸ್ಟುಡಿಯೋದ ನೋಡುಗರಿಗೆ, ಸ್ನೇಹಿತರಿಗೆ ಒಂದು ಆಫರ್ ಮೂಲಕ ಅಪ್ಲಿಕೇಶನ್ನ ಬೊಂಗಾಳಿ ಅವರು ಕೊಡ್ತಾ ಇದ್ದಾರೆ. ಅದನ್ನು ಅವರೇ ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಇದೇನು ಅಂದರೆ ಇದನ್ನು 2 ಥರ ವಿಂಗಡಿಸಿದ್ದೀವಿ. ಸೊ ಮೊದಲನೇದಾಗಿ ಸಿಲ್ವರ್ ಅನ್ನೋದು ಒಂದು ಮಾಡಿದ್ದೀವಿ, ಇನ್ನೊಂದು ಡೈಮಂಡ್ ಅಂತ ಒಂದು ಮಾಡಿದ್ದೀವಿ. ಸೊ ಯಾರ್ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಸರ್, ನಾವು ಬರೀ ಹೂಡಿಕೆದಾರರು ಸರ್ ನಾವು ಅಷ್ಟೇ. ಸೊ ಎಲ್ಲಿ ಹೂಡಿಕೆ ಮಾಡಬೇಕು ಗೊತ್ತಾಗಲ್ಲ. ETF ತೊಗೊಳ್ಳಿ, ಸುಮ್ಮನಿರಿ ಸ್ಟ್ರಾಟಜಿ ತೊಗೊಳ್ಳಿ, ಬಟ್ ಎಲ್ಲಿ ತೊಗೋಬೇಕು? ಸಿಲ್ವರ್ ಪ್ಯಾಕೇಜ್ ತೊಗೊಂಡ್ರೆ ಸಾಕು. 1 ವರ್ಷಕ್ಕೆ ಓನ್ಲಿ ಫಾರ್ ನಿಮ್ಮ ಒಂದು ನೋಡುಗರಿಗೆ, ನಿಮ್ಮ ಚಾನಲ್ನ ನೋಡುಗರಿಗೋಸ್ಕರ 1499ಗೆ ಅದು ಕೊಡಬೇಕು ಅಂತ, ಪ್ಲಸ್ GST ಕೊಡಬೇಕು ಅಂತ. ಅದೇ ರೀತಿ ಸರ್, ನಾನು ಇನ್ವೆಸ್ಟರು ಹೌದು, ನಾನು ಇಂಟ್ರಾಡೇ ಮಾಡ್ತೀನಿ, ನಾನು ಸ್ವಿಂಗ್ ಟ್ರೇಡಿಂಗ್ ಮಾಡ್ತೀನಿ, ಪೊಸಿಷನಲ್ ಟ್ರೇಡಿಂಗ್ ಮಾಡ್ತೀನಿ, ಈ ಆಪ್ಷನ್ ಚೇನ್ ಕಂಪ್ಲೀಟಾಗಿ ಓದೋದು ಗೊತ್ತಾಗಬೇಕು, ಲಾಂಗ್ ಬಿಲ್ಡಪ್, ಶಾರ್ಟ್ ಬಿಲ್ಡಪ್ ಎಲ್ಲ ಡೀಟೇಲ್ಸು ಬೇಕು ನನಗೆ ಅಂದರೆ ದೇ ಕ್ಯಾನ್ ಗೋ ಫಾರ್ ಡೈಮಂಡ್. ಸೊ ದ ಕೋಡ್ ಕ್ಯಾನ್ ಬಿ GAS ಸಿಲ್ವರ್. ಇದು ಸಿಲ್ವರ್ಗೆ ಅಪ್ಲಿಕೇಬಲ್ ಆಗುತ್ತೆ. 1499 ಪ್ಲಸ್ GST ಬರುತ್ತೆ. GAS ಡೈಮಂಡ್ ಅಂತ ಎಲ್ಲ ಕ್ಯಾಪಿಟಲಲ್ಲಿ ಟೈಪ್ ಮಾಡಿದ್ರೆ ದೇ ವಿಲ್ ಗೆಟ್ ಫಾರ್ ದಿ ಡೈಮಂಡ್ 4499 ರೂಪೀಸ್ ಪ್ಲಸ್ GST.
ಸೊ ಅದನ್ನು ಎಲ್ಲರೂ ಉಪಯೋಗಿಸ್ಕೊಂಡು ಯೂಸ್ ಮಾಡಲಿ. ಮತ್ತು ಅವ್ರಿಗೆ ಏನಾರ ಕ್ವೇರೀಸ್ ಇದ್ದರೂ ಕೂಡ ನಮ್ಮ ಆಫೀಸ್ ನಂಬರ್ 6362985767 ಈ ನಂಬರಿಗಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಪ್ರತಿ ಭಾನುವಾರ ಉಚಿತವಾದಂಥ ಒಂದು ತರಬೇತಿ ಕೊಡ್ತಾ ಇದ್ದೀವಿ. ಟೇಕ್ ಇಟ್ ಈಸಿ ಯಾರ್ಯಾರು ತೊಗೊಂಡಿರ್ತಾರೋ ಅವರಿಗೆ ಅದನ್ನು ಯೂಸ್ ಮಾಡೋದು ಹೇಗೆ ಅಥವಾ ಅದನ್ನೇ ಅದು ಆಫ್ಲೈನ್ ಎಸ್ ಆಫ್ಲೈನು ಇರುತ್ತೆ, ಆನ್ಲೈನ್ ಕೂಡ ವಿಡಿಯೋನು ಕೂಡ ಇದೆ ಅದ್ರ ಬಗ್ಗೆ. ಸೊ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಸಿ ಎ ದಯಾನಂದ ಬಂಗಾಳಿ ಅಪ್ಲಿಕೇಶನ್ನಲ್ಲಿ ಕೂಡ ಅದು ₹1 ಮಾಡಿದ್ದೀವಿ ಅದಕ್ಕೆ, ಯಾಕಂದರೆ ಫ್ರೀ ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ ₹1 ಚಾರ್ಜ್ ಮಾಡಿದ್ದೀವಿ. ಸೊ ಅದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ದೇ ಕ್ಯಾನ್ ಸಿ ದಟ್ ಟೇಕ್ ಇಟ್ ಈಸಿ ಹೇಗೆ ಬಳಕೆ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಎಷ್ಟಿತ್ತು ಸರ್ ನಮ್ಮ ಆಡಿಯನ್ಸ್ಗೆ ನೀವು ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದೀರಾ? ಸರ್ ಆ್ಯಕ್ಚುಲಿ ಪ್ರೈಸ್ ವಾಸ್ ₹20,000 ಸ್ಲ್ಯಾಶ್ ಡೌನ್ ಮಾಡಿ ನಾವು 7,999 ಮಾಡಿದ್ವಿ ಡೈಮಂಡಿಗೆ. ಸೊ ಅದನ್ನು ಈಗ ವಿ ಆರ್ ಗಿವಿಂಗ್ ಇಟ್ ಫಾರ್ ₹4,499. ಸೊ ಟ್ರೇಡರ್ಸ್ ದೇ ಕ್ಯಾನ್ ಗೋ ಫಾರ್ ಇಟ್. ಸೊ ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು ಒಂದು 80% ಡಿಸ್ಕೌಂಟ್, 70 to 80% ಡಿಸ್ಕೌಂಟ್ ಅಂತಲೇ ಹೇಳ್ಬೋದು. ನಾನು ಈಗ ತಾನೇ ಅದನ್ನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡೆ ಬಂಗಾಳಿ ಸರ್ ಅವರ ಗೈಡೆನ್ಸಲ್ಲಿ. ಅಂದರೆ ನನ್ನಂಥ ಒಬ್ಬ ಕಾಮನ್ ಮ್ಯಾನಿಗೆ ಕೂಡ ಅರ್ಥ ಆಗೋ ಥರ ಇದೆ ಅದು. ಓಕೆ, ಅಫ್ಕೋರ್ಸ್ ಒಂದಷ್ಟು ನೀವು ಒಂದಷ್ಟು ಡೀಪ್ ಡೈವ್ ಮಾಡಿ ಒಂದಷ್ಟು ತಿಳ್ಕೊಳ್ಬೇಕಾಗತ್ತೆ, ಒಂದಷ್ಟು ಅವ್ರ ವಿಡಿಯೋಗಳು ನೋಡಬೇಕಾಗತ್ತೆ. ಅಂದರೆ ಅದ್ರ ಒಂದು ಗೈಡ್ ಮಾಡಿರುವಂಥ ವಿಡಿಯೋ ಇದೆಯಲ್ಲ ಅದನ್ನು ಕೂಡ ನೋಡಿದರೆ ನಿಮಗೆ ಇನ್ನೂ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ನಿಮಗೊಂದು ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ಅಪ್ಲಿಕೇಶನ್ ಮಾಡುತ್ತೆ. ಅದನ್ನು ನೀವು ತೊಗೊಳ್ಳಿ. ಗೌರಿ ಶಕ್ತಿ ಸ್ಟುಡಿಯೋ ಸ್ನೇಹಿತರಿಗೆ ಸುಮಾರು 80% ಡಿಸ್ಕೌಂಟಲ್ಲಿ ಅಪ್ಲಿಕೇಶನ್ ಸಿಗ್ತದೆ. ಆಸಕ್ತರು ಅವಶ್ಯಕತೆ ತೊಗೊಳ್ಳಿ ಅಂತ ನಾನು ಕೇಳ್ತಾ, ಸರ್ ತುಂಬ ಧನ್ಯವಾದ ಬಂಗಾಳಿ ಸರ್, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ ಮತ್ತು ಈ ಆಫರ್ ಕೂಡ ನಮ್ಮ ಆಡಿಯನ್ಸ್ ಕೊಟ್ಟಿದ್ರಿ. ಹೀಗಾಗಿ ನಿಮಗೆ ತುಂಬ ಧನ್ಯವಾದ. ಈ ಒಂದು ಕಷ್ಟ ಕಾಲದಲ್ಲಿ ಮಾರ್ಗದರ್ಶನ ಕೊಡುವಂಥ ಕೆಲಸ ಮಾಡಿದಿರಿ ನೀವು. ಹೀಗಾಗಿ ಮತ್ತೊಂದು ಸಲ ಎಲ್ಲರ ಏನು ಭಯ ಪಡೋದು ಅವಶ್ಯಕತೆನೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇನ್ವೆಸ್ಟರ್ ಅಂತ ಅಂದಮೇಲೆ ವಿ ಹ್ಯಾವ್ ಟು ಬಿ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್. ಅಮೇಝಿಂಗ್ ರಿಟರ್ನ್ಸ್. ಆಮೇಲೆ ಈಗ ಮುಂದಿನ ತಿಂಗಳು ಹೊಸ ಫೈನಾನ್ಷಿಯಲ್ ಇಯರ್ ಶುರು ಆಗ್ತಾ ಇದೆ. ಹೆಚ್ಚು ದಯಾನಂದ್ ಸರ್ ನಮ್ಮ ಸ್ಟುಡಿಯೋದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕೆಂದರೆ ನಾವು ನೋಡಿ ಎಲ್ಲ ಚೆನ್ನಾಗಿದ್ದಾಗ ನಾವು ಖುಷಿಯಿಂದ ಮಾತಾಡೋದು ಬೇರೆ, ಬಟ್ ಚೆನ್ನಾಗಿ ಇಲ್ಲದೇ ಇದ್ದಾಗ ಕೂಡ ಒಂದು ಆಶಾವಾದ ಇಟ್ಕೊಳ್ಳೋದು, ಒಂದು ಜಾಣತನದಿಂದ ಅದನ್ನು ಹೂಡಿಕೆಯನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗೋದು, ಲಾಂಗ್ ಟರ್ಮ್ ವಿಷನನ್ನು ಹೊಂದೋದಿದೆಯಲ್ಲ ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಮನಸ್ಸುಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಏನೆಲ್ಲ ಆಫರ್ಗಳನ್ನ ಕೊಟ್ಟಿದ್ದೆ ಅದೆಲ್ಲ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಇರ್ತವೆ. ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಅದು ಓಪನ್ ಆಗುತ್ತೆ. ಆ ಕೋಡನ್ನು ಹಾಕೋದನ್ನು ಮರಿಬೇಡಿ. ಗ್ಯಾಸ್ ಸಿಲ್ವರ್ ಅಂತ ಒಂದು, ಗ್ಯಾಸ್ ಡೈಮಂಡ್ ಅಂತ ಒಂದು, 2 ಆಫರ್ಗಳಿಗೆ 2 ಕೋಡ್ ಇದೆ. ನಿಮಗೆ ಯಾವುದು ಬೇಕೋ ಅದನ್ನು ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾರೆ ಮಹಾಮನಿ. ನಮಸ್ಕಾರ.